ಬೆಂಗಳೂರಿನ ಕೋರಮಂಗಲದ ಪಿಜಿಯೊಂದರಲ್ಲಿ ಯುವಕ ಓರ್ವ ನುಗ್ಗಿದ್ದು ಯುವತಿಯನ್ನ ಕತ್ತು ಸೀಳಿ ಕೊಂದಿದ್ದಾನೆ. ನಂತರ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇದಾಗಿರೋದು ಬೆಂಗಳೂರಿನ ಕೋರಮಂಗಲದ ಪಿಜಿಯಲ್ಲಿ. ಆದರೆ ಪಿಜಿಯಲ್ಲಿ ಇರುವ ಭದ್ರತೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಿದೆ. ಮೃತ ಕೃತಿ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಆ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾರಿಗೆ ಕಾಲ್ ಹೋಗಿತ್ತು, ಮೆಸೇಜ್ ಹೋಗಿತ್ತು ಎಂಬುದರ ವಿಚಾರವಾಗಿ ಈಗ 3 ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಪಿಜಿಗೆ ನುಗ್ಗಿ ಯುವತಿಯ ಮರ್ಡರ್, ಕೃತಿ ಕತ್ತು ಸೀಳಿ ಕಿರಾತಕ ಎಸ್ಕೇಪ್. ಬೆಂಗಳೂರಿನ ಕೋರಮಂಗಲದಲ್ಲಿ ಇಂತಹದ್ದೊಂದು ಭೀಕರ ಕೊಲೆ ನಡೆದಿದೆ. ವಿಆರ್ ಲೇಔಟ್ನಲ್ಲಿ ಬಿಹಾರ ಮೂಲದ ಕೃತಿ ಕುಮಾರಿ ಅನ್ನೋರು ವಾಸವಾಗಿದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೃತಿ ಕುಮಾರಿ ನಿನ್ನೆ ಸಂಜೆ ಕೆಲಸ ಮುಗಿಸ್ಕೊಂಡು ಎಂದಿನಂತೆ ಪಿಜಿಗೆ ವಾಪಸ್ ಆಗಿದ್ಲು. ರಾತ್ರಿ 11 ಗಂಟೆ ಸುಮಾರಿಗೆ ಪಿಜಿ ಒಳಗೆ ಎಂಟ್ರಿ ಕೊಟ್ಟಂತಹ ಅಪರಿಚಿತ ಯುವಕ ನೇರವಾಗಿ ಕೃತಿ ಕುಮಾರಿ ಇರುವಂತಹ 3ನೇ ಫ್ಲೋರ್ಗೆ ನುಗ್ಗಿದ್ದಾನೆ. ಇನ್ನು ಸೀದಾ ಬಂದವನೇ ಏಕಾಏಕಿ ಯುವತಿಗೆ ಏರಿದು ಕತ್ತು ಕೊಯ್ದು ಎಸ್ಕೇಪ್ ಆಗಿದ್ದಾನೆ. ಏನೋ ವಿಚಾರ ತಿಳಿದಂತಹ ಅಕ್ಕಪಕ್ಕದವರು ಯುವತಿ ಸಹಾಯಕ್ಕೆ ಬಂದರೂ ಕೂಡ ತೀವ್ರ ರಕ್ತಸ್ರಾವದಿಂದ ಕೃತಿ ಕುಮಾರಿ ಕೊನೆ ಉಸಿರೆಳೆದಿದ್ದಾಳೆ. ಬೆಂಗಳೂರಿನ ಕೋರಮಂಗಲದ ವಿಆರ್ ಲೇಔಟ್ನಲ್ಲಿರುವಂತಹ ಪಿಜಿಗೆ ನುಗ್ಗಿದ್ದ ಅಪರಿಚಿತ ವ್ಯಕ್ತಿ ಯುವತಿಯನ್ನು ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಬಿಹಾರ ಮೂಲದ ಕೃತಿ ಕುಮಾರಿ ಅನ್ನೋರು ಕೊಲೆಯಾಗಿದ್ರೆ, ಅಪರಿಚಿತ ವ್ಯಕ್ತಿ ಏನಿದ್ದ ನಿನ್ನೆ ಸುಮಾರು 11 ಗಂಟೆ ವೇಳೆಗೆ ಏಕಾಏಕಿ ಪಿಜಿಗೆ ನುಗ್ತಾನೆ. ಪಿಜಿಗೆ ನುಗ್ಗಿದ ವ್ಯಕ್ತಿ 3ನೇ ಫ್ಲೋರ್ನಲ್ಲಿದ್ದಂಥ ಕೃತಿ ಕುಮಾರಿ ರೂಮ್ಗೆ ಎಂಟ್ರಿ ಆದ ನಂತರದಲ್ಲಿ ಏಕಾಏಕಿ ಆಕೆಗೆ ಚಾಕುವಿಂದ ಇರಿಯುವಂಥದ್ದು. ನಂತರದಲ್ಲಿ ಆಕೆ ಕತ್ತು ಕೊಯ್ದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ವಿಚಾರ ತಿಳಿದ ಅಕ್ಕಪಕ್ಕದವರು ಸಹಾಯಕ್ಕೆ ಹೋದರೂ ಕೂಡ ಆಕೆ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಆರೋಪಿ ಪತ್ತೆಗಾಗಿ 3 ವಿಶೇಷ ತಂಡ ರಚನೆ. ಇನ್ನು ಕೊಲೆ ವಿಚಾರ ತಿಳಿದಂತಹ ಕೋರಮಂಗಲ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಪಿಜಿಯಲ್ಲಿದ್ದಂತಹ ಸಿಸಿಟಿವಿಯನ್ನ ಪರಿಶೀಲಿಸಿದಾಗ ಓರ್ವ ಯುವಕ ಬಂದು ಕೊಲೆ ಮಾಡಿರುವುದು ಗೊತ್ತಾಗಿದೆ. ಇನ್ನು ಯುವತಿ ಕೃತಿಕಾ ಮೊಬೈಲ್ ವಶಕ್ಕೆ ಪಡ್ಕೊಂಡು ಕಾಲ್ ಡೀಟೇಲ್ಸ್ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ವೇಳೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ವು. ಯುವತಿ ಮತ್ತು ಕೊಲೆಗಾರನಿಗೆ ಪರಿಚಯ ಆಯಿತು. ಸಾಕಷ್ಟು ಬಾರಿ ಪಿಜಿ ಬಳಿ ಯುವಕ ಯುವತಿಯೊಟ್ಟಿಗೆ ಬಂದಿರುವುದು ತಿಳಿದು ಬಂದಿದೆ. ಸದ್ಯ 3 ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಘಟನೆ ನಡೆದಿದೆ. ಇವರು 25-26 ವರ್ಷ ಪ್ರಾಯ ಒಬ್ಬರು ಹುಡುಗಿ ಇದಕ್ಕೆ ವಿಕ್ಟಿಮ್ ಆಗಿರುತ್ತಾರೆ. ಮತ್ತೆ ಅದಕ್ಕೆ ಮುಂದಿನ ತನಿಖೆ ನಡೀತಾ ಇದೆ. ಮತ್ತೆ ಎಲ್ಲ ಕ್ರಮವನ್ನು ಪೊಲೀಸರು ಕೈಗೊಂಡಿರುತ್ತಾರೆ. ಇದರ ಬಗ್ಗೆ ಇನ್ನೂ ತಿಳಿಬೇಕಾಗಿದೆ. ಎಲ್ಲ ವಿಚಾರ ತಿಳಿದು ಬಂದಿರುವುದಿಲ್ಲ. ಇದು ರಾತ್ರಿ ಮಧ್ಯೆ ಸುಮಾರು 12-12:30 ಗಂಟೆ ಪೊಲೀಸ್ಗೆ ಗೊತ್ತಾಗಿ ಅವರು ಎಲ್ಲ ಮುಂದಿನ ಕ್ರಮವನ್ನು ಕೈಗೊಂಡಿರುತ್ತಾರೆ. ಬಟ್ ಇನ್ನೂ ಆರೋಪಿ ಅರೆಸ್ಟ್ ಮಾಡಲಿಕ್ಕೆ ಬಾಕಿ ಇದೆ. ಅದರ ಬಗ್ಗೆ ಕೂಡ ಮುಂದಿನ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದಾರೆ. ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀವಿ. ಇನ್ನು ಪಿಜಿಯಲ್ಲಿ ಸೆಕ್ಯೂರಿಟಿ, ಸಿಸಿಟಿವಿ ಎಲ್ಲವೂ ಇದ್ರೂ ಕೂಡ ಯುವಕ ಯುವತಿಯ ರೂಮ್ಗೆ ಹೋಗಿದ್ದು ಹೇಗೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಪಿಜಿಯವರ ನಿರ್ಲಕ್ಷ್ಯದಿಂದಾನೇ ಯುವಕ ಒಳಗೆ ಹೋಗೋದಿಕ್ಕೆ ಸಾಧ್ಯ. ಹಾಗಾಗಿ ಪಿಜಿ ಮಾಲೀಕ ಮತ್ತು ಸಿಬ್ಬಂದಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್.